ಬಣ ರಾಜಕೀಯ ಅಂತ ಬಂದಾಗ ಬಿ ಜೆ ಪಿಯಲ್ಲೂ ಬಣಗಳು ಹುಟ್ಕೊಳ್ತು. ನೀವೇ ನೋಡಿದ್ದೀರಿ, ಜನ ಎಮ್ ಎಲ್ ಎಗಳು ಮತ್ತು ಮುಖಂಡರು ಹೊರಗಡೆ ಬಂದು ಮಾತಾಡಲಿಕ್ಕೆ ಶುರು ಮಾಡಿದರು. ಹೈಕಮಾಂಡ್ನ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಜನರಲ್ಲಿ ಬಂದುಬಿಟ್ರೆ ಆ ಒಂದು ಥಿಂಕಿಂಗ್ ಬಂದುಬಿಟ್ಟಿದೆ. ಅದು ಮಾತ್ರ ಅಲ್ಲ, ನಾನು ಹೇಳ್ತಾ ಇರೋದು, ಈಗ ಅಶೋಕ್ ಅವರು ಮುತ್ಸದ್ದಿ ರಾಜಕಾರಣಿ, ಯಡಿಯೂರಪ್ಪನವರಿಗೆ ತುಂಬ ಆತ್ಮೀಯರಾಗಿದ್ದವರು. ಒಂದು ಥರ ಯಡಿಯೂರಪ್ಪನವರ ಸಾಮ್ರಾಟ ಇದ್ದಂಗೆ ನೀವಿದ್ದೀರಿ. ನಿಮ್ಮನ್ನು ನಾಯಕತ್ವದಲ್ಲಿ ತರುವಕ್ಕೆ ಯಡಿಯೂರಪ್ಪನವರು ಕೂಡ ಮುಂಚೂಣಿಯಲ್ಲಿದ್ದರು ಅಂತ ಹೇಳಿದ್ರು. ಎಲ್ಲೋ ಈಗ ಮೊನ್ನೆ ನಾವೆಲ್ಲ ನೋಡಿದಾಗ ಅಶೋಕ್ ಅವರು ವಿರೋಧ ಬಣದಲ್ಲಿದ್ದಾರೆ ಅಂತ ನಿಮ್ಮನ್ನು ಗುರುತಿಸುವ ಒಂದು ಮಟ್ಟಕ್ಕೆ ಹೋಯಿತು. ಏನು ಅನಿಸುತ್ತೆ ನಿಮಗೆ? ನಾನು ಯಾವತ್ತೂ ಕೂಡ ಬಿ ಜೆ ಪಿಯನ್ನು ಬಿಟ್ಟು ಇದ್ದೋನೆಲ್ಲ. ಬಹಳಷ್ಟು ಜನ ಬಿಜೆಪಿ ಬಿಟ್ಟು ಹೋಗಿದ್ದಾರೆ, ನಿಷ್ಠಾವಂತ ಕಾರ್ಯಕರ್ತ ಅಂತ ಗುರುತಿಸಿದ್ರಲ್ಲಿ ಬಂದಿದ್ದಾರೆ. ನಾನು ಬಿಜೆಪಿಯ ಕಾರ್ಯಕರ್ತ, ಪ್ರಶ್ನೆನೇ ಇಲ್ಲ. ನಾನು ಬಿಟ್ಟು ಹೋಗೋನು ಅಲ್ಲ. ಮತ್ತೆ ನಾನು ಯಾವುದೇ ಗುಂಪುಗಳಿದೆಯಲ್ಲ, ಈ ಗುಂಪುಗಳಿಗೆ ಸೇರಿದವನಲ್ಲ. ಪಕ್ಷದ ವಿಚಾರ ಬಂದಾಗ ನಮ್ಮ ನಾಯಕರು ಏನು ಕೇಂದ್ರದ ನಾಯಕರು ಹೇಳ್ತಾರೋ ಆ ಪ್ರಕಾರ ನಡೆಯುವಂಥವನು ಆರ್ ಅಶೋಕ್. ಯಾಕೆಂದರೆ ಅವರೇ ನನ್ನ ಇವತ್ತು ಅಪೋಸಿಷನ್ ಲೀಡರ್ ಆಗಿ ಮಾಡಿರುವಂಥದ್ದು. ಸೊ ನಾನು ಪಾರ್ಟಿಗೆ ನಿಷ್ಠೆ ಇರಬೇಕು, ನಿಷ್ಠೆ ಇದ್ದೀನಿ. ನಾನು ಯಾವುದೇ ಗುಂಪಿನ ಜೊತೆ ಯಾವುದೇ ಕಾರಣಕ್ಕೂ ಗುರುತಿಸ್ಕೊಳಲ್ಲ. ಎಲ್ಲೋ ಯಡಿಯೂರಪ್ಪನವರನ್ನು ರಿಪ್ಲೇಸ್ಮೆಂಟ್ ಮಾಡುವಾಗ ಒಂದು ರೀತಿಯ ಕಾಂಪನ್ಸೇಷನ್ ರೀತಿಯಲ್ಲಿ ವಿಜೇಂದ್ರನವರನ್ನು ಅಧ್ಯಕ್ಷರನ್ನಾಗಿ ಮಾಡಲಾಯಿತು ಅನ್ನೋದಿತ್ತು. ಒಂದು ಯಂಗ್ ಪರ್ಸನಾಲಿಟಿಯನ್ನು ತಂದು ಅವರ ಮಗನನ್ನೇ ಅಧ್ಯಕ್ಷರನ್ನಾಗಿ ಮಾಡಿದ್ರು ಅಂತ. ಎಲ್ಲಿ ಅನಿಸ್ತು ನಿಮಗೆ ಈ ಬಣ ರಾಜಕೀಯ ಹುಟ್ಟಬೇಕಾದ್ರೆ ಎಲ್ಲಿ ವಿಜೇಂದ್ರ ಅವರು ಎಡವಿದ್ರು ಅಂತ ಅನಿಸುತ್ತೆ ನಿಮಗೆ? ಕೇಂದ್ರದ ನಾಯಕರು ವಿಜೇಂದ್ರ ಅವರನ್ನ ಘೋಷಣೆ ಮಾಡಿದ್ರು. ಅಂದರೆ ಆ ಸಂದರ್ಭದಲ್ಲಿ ಎಲೆಕ್ಷನ್ ಇರಲಿಲ್ಲ, ಅಡಾಕಾಗಿ ಘೋಷಣೆಯನ್ನು ಮಾಡಿದ್ರು ಒಂದು ಕಾಲು ವರ್ಷದ ಹಿಂದೆ. ಸೊ ಅವರು ಕೂಡ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಿ ಕೆಲಸ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಸಕ್ಸಸ್ ಆಗದೇ ಇರ್ಬೋದು, ಅದ್ರ ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಮತ್ತು ಇವೆಲ್ಲವೂ ಕೂಡ ಕೇಂದ್ರದ ನಾಯಕರ ಗಮನಕ್ಕೆ ಬಂದಿದೆ. ಏನು ಹೇಗೆ ನಡೀತಾ ಇದೆ, ಕರ್ನಾಟಕದ ನಾಯಕರುಗಳು ಏನೇನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಇದೆಲ್ಲನೂ ಕೂಡ ಕೇಂದ್ರದ ನಾಯಕರ ಗಮನಕ್ಕೆ ಬಂದಿದೆ. ನನ್ನೂ ಕರೆಸಿ ಅವ್ರು ಮಾತಾಡಿದ್ದಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬೆಂಗಳೂರು ಬಂದಾಗ ನನಗೆ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದರು. ಅವ್ರ ಜೊತೆ ನಾನು ಮಾತಾಡಿದ್ದೀನಿ, ಎಲ್ಲ ವಿಚಾರಗಳನ್ನೇ ಹೇಳಿದ್ದೀನಿ. ಅವರು ಬೇಗ ಇದನ್ನು ತೀರ್ಮಾನ ಮಾಡೋಣ ಅಂತ ಹೇಳ್ತಾರೆ. ನನಗೆ ಅನಿಸುತ್ತೆ ಇನ್ನೊಂದು 15 ಅಧಿವೇಶನ ಮುಗಿದ ಮೇಲೆ ಮೋಸ್ಟ್ಲಿ ಒಂದು ತೀರ್ಮಾನವನ್ನು ಘೋಷಣೆ ಮಾಡ್ತಾರೆ. ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ಬೇಕು. ಪ್ರಸಕ್ತ ರಾಜಕಾರಣಕ್ಕೆ ಬರುವ ನಿನ್ನೆ ನೀವುಗಳೊಂದು ಸ್ಟೇಟ್ಮೆಂಟ್ ಕೊಡ್ತೀರಿ. ಕರ್ನಾಟಕದಲ್ಲಿ ಏಕನಾಥ ಶಿಂದೆಯ ಒಂದು ರೀತಿಯ ಒಂದು ಪರ್ಸನ್ ಉದ್ಭವ ಆಗ್ಬೋದು ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಡ್ತೀರಿ. ರಾಜಕೀಯಕ್ಕಾಗಿ ಹೇಳಿದ್ರಾ ಅಥವಾ ಕುತೂಹಲಕ್ಕಾಗಿ ಹೇಳಿದ್ರಾ? ಅಶೋಕ್ ಅವರು ಹೇಳಿದ ಮೇಲೆ ಅದನ್ನು ಒಂದು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಬೇಕು ಅನ್ನುವ ಮನೋಭಾವನೆ ಎಲ್ಲರಲ್ಲಿದೆ. ನೀವು ಹೇಳಿದ್ರಿ ಏಕನಾಥ್ ಶಿಂದೆ ಇಲ್ಲಿ ಕೂಡ ಹುಟ್ಟಬಹುದು ಅನ್ನೋದು. ಇವತ್ತೇನಂತೀರಿ? ಆ ಏಕನಾಥ ಶಿಂದೆ ಕರ್ನಾಟಕದಲ್ಲಿ ಹುಟ್ಟಬಹುದು ಅಂತಂತೀರಾ ಅಥವಾ ನೀವೆಲ್ಲ ಆ ಏಕನಾಥ ಶಿಂದೆ ಏನಿದೆ ಅವರನ್ನು ಅಕ್ಸೆಪ್ಟ್ ಮಾಡಲಿಕ್ಕೆ ರೆಡಿ ಇದ್ದೀರಾ? ನೋಡಿ, ಏಕನಾಥ ಶಿಂದೆ ಹುಟ್ಟಬಹುದಾ? ಅಲ್ಲ, ಹುಟ್ಟುಬಿಟ್ಟಿದ್ದಾರೆ. ಆಲ್ರೆಡಿ ಎಕ್ಸಿಸ್ಟ್, ಜನನ ಆಗಿದೆ. ಜನನ ಔಟ್ ಇದೆ. ಮತ್ತೆ ಆ ಟ್ಯಾಲೆಂಟ್ ಇರೋದು ಅವ್ರ ಹತ್ರನೇ, ಡಿ ಕೆ ಹತ್ರನೇ, ಬೇರೆಯವ್ರ ಹತ್ರ. ಈಗ ಅವರೇ ಹೇಳಿದಾರಲ್ಲ, ನಾನು ಒದ್ದು ಕಿತ್ಕೊಂತೀನಿ, ನನ್ನ ಅಧಿಕಾರ ಏನಾದರೂ ತಪ್ಪಿದ್ರೆ ನಾನು ಒದ್ದು ಕಿತ್ಕೊಳ್ಳೋ ಅಂತ ಶಕ್ತಿ ಇರೋವಂಥ ನಾಯಕ ಅಂತ ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲೂ ಅದನ್ನೇ ಮಾಡಿದ್ದು ಏಕನಾಥ ಶಿಂದೆ ಅವರು ಅದನ್ನೇ ತಾನೇ ಮಾಡಿದ್ದು. ಯಾವಾಗ ಅಧಿಕಾರ ಸಿಗಲಿಲ್ಲ, ತಪ್ಪೋಯ್ತು, ಅವಾಗ ಅಧಿಕಾರವನ್ನು ಕಿತ್ತು ತಗೊಂಡ್ರು. ಹಾಗೆ ಡಿ ಕೆ ಶಿವಕುಮಾರ್ಗೂ ಎಲ್ಲ ಗುಣಗಳು ಇದೆ. ಯಾವ ಗುಣ ಕಡಿಮೆ ಇದೆ ಅವ್ರಿಗೆ? ಕರ್ನಾಟಕದ ಏಕನಾಥ ಸಕಲ ಗುಣ ಸಂಪನ್ನ ಈಗ ಅವರು. ಅದಕ್ಕೆ ಎಕ್ಸಾಂಪಲ್ಲು ನೀವು ನೋಡಿದ್ದೀರಾ, ಮೋದಿ ಅವ್ರನ್ನ ಭೇಟಿ ಮಾಡಿದ್ದಾರೆ. ಅಮಿತ್ ಶಾ ಅವ್ರನ್ನ ಮೊನ್ನೆನೂ ಕೂಡ ಈಶಾ ಫೌಂಡೇಶನಲ್ಲಿ ಭೇಟಿ ಮಾಡಿದ್ದಾರೆ. ಅವರ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ರು, ಹೋಗ್ಬೇಡಿ, ಇದಕ್ಕೆ ಏನು ಪುಣ್ಯ ಬಂದ್ಬಿಡುತ್ತಾ, ಗಂಗಾ ನದಿಗೆ ಹೋಗಿ ಮುಳುಗದೆ ಕುಂಭಮೇಳಕ್ಕೆ ಹೋದರೆ ಅಂತ ಹೇಳಿದ್ರು. ಇವರು ಕುಟುಂಬ ಸಮೇತರ ಹೋದ್ರು. ಅಂದರೆ ಚಾಲೆಂಜಿಂಗ್, ಎಲ್ಲ ಸಂದರ್ಭದಲ್ಲೂ ಚಾಲೆಂಜಿಂಗ್. ಹೌದು, ನಾನು ಹೋಗ್ತೀನಿ, ನನ್ನ ಇಷ್ಟ, ನನ್ನ ವೈಯಕ್ತಿಕ ವಿಚಾರಕ್ಕೆ ಪಾರ್ಟಿ ತಲೆ ಹಾಕಬಾರ್ದು ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ನೀವು ಏಕನಾಥ ಶಿಂದೆನ ಇನ್ನೂ ಹುಡುಕ್ತಾ ಇದ್ದೀನಿ ಅಂದ್ರೆ ಎಲ್ಲಿ? ಹುಡುಕೋ ಪ್ರಶ್ನೆ ವೆರಿ ಇಂಟ್ರೆಸ್ಟಿಂಗ್. ಮಹಾರಾಷ್ಟ್ರದ ವಿಷಯಕ್ಕೆ ಬಂದಾಗ ಏಕನಾಥ ಶಿಂದೆ ಏನು ಜನನ ಆಯ್ತಲ್ವಾ, ಅದರ ಡೆಲಿವರಿಯನ್ನು ಮಾಡಿಸಿರೋದು BJP ಅನ್ನೋದು ಇತ್ತು ಎಲ್ಲರ ಹತ್ರನೂ. ಅದರ ಹಕ್ಕು BJP ಹೊರತಿತ್ತು ಅಂತ ಇತ್ತು. ಈಗ ಆ ಮೆಂಟಾಲಿಟಿಯಲ್ಲಿ ಕರ್ನಾಟಕಕ್ಕೆ ಬಂದರೆ ಡಿ ಕೆ ಶಿವಕುಮಾರ್, ನೀವು ಹೇಳಿದ್ರಿ ಆಲ್ರೆಡಿ ಜನನ ಆಗಿದೆ ಅಂತ, ನೀವು BJP ಇದಕ್ಕೆ ರೆಸ್ಪಾನ್ಸಿಬಲ್ ಏನಾದರೂ ತಗೋತೀರಾ? ಇದರ ರೆಸ್ಪಾನ್ಸಿಬಿಲಿಟಿ
ನಾವ್ಯಾಕೆ ತಗೊಳೋಣ? ಈಗ ಉದ್ಭವ ಮೂರ್ತಿಗೆ ತಗೊಳಕ್ಕಾಗಲ್ಲ. ಉದ್ಭವ ಅದಷ್ಟೇ ಉದ್ಭವ ಆಗೋಗ್ಬಿಡುತ್ತೆ. ಯಾರೋ ಪ್ಲಾಂಟ್ ಮಾಡಿ ಇದಲ್ಲ, ಇದು ಪ್ಲಾಂಟ್ ಮಾಡೋದಲ್ಲ, ಇದು ಮೂರ್ತಿ, ಇದು ತಾನೇ ಉದ್ಭವ. ಅವರೇ ಹೇಳಿದಾರಲ್ಲ, ನಾನು ಬಂಡೆ ರೀತಿ ಅನ್ನೋದು ಮಾತನ್ನ ಮಾಧ್ಯಮನೂ ಅವ್ರಿಗೆ ಬಂಡೆ ಅಂತಾನೆ ಕೊಟ್ಬಿಟ್ಟಿದೆ, ನೇಮ್ ಕೊಟ್ಟಿದೆ. ಅವರು ಇವಾಗ ಬಂಡೆಯ ರೂಪಗಳನ್ನು, ಬಂಡೆ ಹೆಂಗೆ ರೂಪದಲ್ಲಿ ಬರ್ಬೋದು, ಕಲ್ಲಾಗಿ ಯಾರ ತಲೆ ಮೇಲೆ ಚಪ್ಪಡಿ ಎಳಿಬೋದು, ಚಪ್ಪಡಿ ಹೆಂಗಾಗ್ಬೋದು, ಅದ್ರ ಯಾರ ತಲೆ ಮೇಲೆ ಎಳಿಬೋದು, ಎಲ್ಲ ತಿಳ್ಕೊಂಡೇ ಬಂದಿರೋ ಅಂಥದ್ದು. ಅದರಿಂದ ಡಿ ಕೆ ಶಿವಕುಮಾರ್ ಅವರು ಟ್ಯಾಲೆಂಟೆಡ್ ರಾಜಕಾರಣಿ. ಅವ್ರಿಗೆಲ್ಲ ಗೊತ್ತಿದೆ ಯಾವ ಸಂದರ್ಭದಲ್ಲಿ ಹೇಗೆ. ಅವರೇ ಹೇಳಿದಾರಲ್ಲ, ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದಿದ್ದೆ ನಾನು ಕರ್ನಾಟಕದಲ್ಲಿ ಅನ್ನೋದು ಮಾತನ್ನು ಹೇಳಿದ್ದಾರೆ. ಅವರು 100 ಸರಿ ಹೇಳಿದ್ದಾರೆ. ಅದರಿಂದ ಅವರು ಈಗಾಗಲೇ ಆ ದಿಕ್ಕಿನಲ್ಲಿ ಇದ್ದಾರೆ. ಅಧಿಕಾರವನ್ನು ಹೆಂಗೆ ಪಡಿಬೇಕು ಅಂತ ವಿಧಾನಸಭೆಯಲ್ಲೇ ಮಾತಾಡಬೇಕಾದ ಹೇಳಿದ್ದಾರೆ. SM ಕೃಷ್ಣ ಅವ್ರನ್ನ ಉದಾಹರಣೆ ಕೊಟ್ಟಿದ್ದಾರೆ. ಮಂತ್ರಿ ಮಾಡದಿದ್ದಾಗ ರಾತ್ರಿ 12 ಗಂಟೆ ಹೋಗಿ ಮುಖ್ಯಮಂತ್ರಿಯ ಮನೆ ಬಾಗಲನ್ನು ಒದ್ದಿದ್ದೀನಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಯ ಮನೆ ಬಾಗಲನ್ನು ಒದ್ದಿದ್ದೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಅವ್ರಿಗೆ ಅದಕ್ಕೆ ಈಸಿ ಅಲ್ವಾ ಒದಿಯೋಕ್ಕೆ, ಕಿತ್ಕೊಳೋ ಅಂಥದಕ್ಕೆ. ಅದಕ್ಕಿಂತ ಎಕ್ಸಾಂಪಲ್ ಕೊಟ್ಬಿಟ್ಟಿದ್ದಾರೆ, ನಾನು ಹೆಂಗೆ ಮಾಡ್ತೀನಿ ಅನ್ನೋದಕ್ಕೆ ಮಾಡಲ್ ತೋರಿಸಿದ್ದಾರೆ. ಹುಷಾರ್ ಅನ್ನೋ ಎಚ್ಚರಿಕೆಯನ್ನು ಕಾಂಗ್ರೆಸ್ ಅವ್ರು ಕೊಟ್ಟಿದ್ದಾರೆ. ಈ ಕಾಂಗ್ರೆಸ್ ಅವರು ಅದ್ರ ಮೇಲೆ ಏನು ಕಾಮೆಂಟೇ ಮಾಡ್ತಾ ಇಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾರೆ. ಕುಂಭಮೇಳಕ್ಕೆ ಹೇಳಿಕೆ ಕೊಡ್ತಾರೆ, ಈಶಾ ಫೌಂಡೇಶನ್ ಬಗ್ಗೆ ಮಾತಾಡ್ತಾರೆ, ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ. ಡಿ ಕೆ ಬಗ್ಗೆ ಯಾಕೆ ಮಾತಾಡಲ್ಲ? ಡಿ ಕೆ ಹೇಳಿದಾನಲ್ಲ, ನಾ ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಸಾಯ್ತೀನಿ ಅಂತ. ಅಂದರೆ ಅರ್ಥ, ಡಿ ಕೆನ ಕಂಡ್ರೆ ಕಾಂಗ್ರೆಸ್ಸಲ್ಲೂ ಭಯ ಇದೆ. ಅದಕ್ಕೋಸ್ಕರ ಅವ್ರನ್ನ ಯಾರು ಟಚ್ ಮಾಡ್ತಾ ಇಲ್ಲ. ಎಲ್ಲಿ ಏಕನಾಥ್ ಶಿಂದೆ ಆಗೋಗ್ತಾರೋ ಅನ್ನೋದು ಭಯದಿಂದ ಅವರು ಸುಮ್ಮನೆ ಇದ್ದಾರೆ.